ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಡೆಸ್ಟಿನಿ, ನಿಮ್ಮ ಭಾಗ್ಯದಲ್ಲಿ ಏನು ಬರೆದಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡ್ಬೋದು. ಆ್ಯಂಡ್ ಪ್ಲೀಸ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ನೀವು ನೋಡಿರಬಹುದು. ಆ್ಯಂಡ್ ಎಸ್, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಎನರ್ಜಿ ಎಕ್ಸ್ಚೇಂಜ್ ಮಾಡಿದಾಗ ಆಗುತ್ತೆ. ಓಕೆ, ಸೊ ಬನ್ನಿ ಇವಾಗ ಫೈಲ್ ಕಡೆ ಹೋಗೋಣ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ನಂಬರ್ 13, ಆಪ್ಷನ್ ನಂಬರ್ 2 ನಂಬರ್ 24. ಸೊ ಇದೆರಡರಲ್ಲಿ ಯಾವುದಾದ್ರೂ ಒಂದು ಫೈಲನ್ನು ನೀವು ಪಿಕ್ ಮಾಡಬಹುದು. ಹಾಗೆ ನಿಮಗೆ ಈ ಥರ ನಂಬರ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಮೊನ್ನೆ ನನ್ನಿಂದ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಏನು ಅಂತಂದರೆ ನಾನು ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿರಲಿಲ್ಲ. ಬಟ್ ಇನ್ನೂ ಆಗಲ್ಲ. ಸೊ ನಾನು ಇದನ್ನ ನೆನಪಲ್ಲಿ ಇಟ್ಕೊಳ್ತೀನಿ. ಓಕೆ, ಸೊ ಡೇಟ್ ಆಫ್ ಬರ್ತನ್ನು ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಸೊ ಅದರಿಂದ ಕೂಡ ನೀವು ನೋಡ್ಬೋದು. ಇಲ್ಲಾಂದರೆ ನೀವು ಈ ಥರ ಕೂಡ ಫೈಲನ್ನು ನೋಡ್ಬೋದು. ಓಕೆ, ಸೊ ಒಂದೇ ಫೈಲನ್ನು ನೋಡಬೇಕು ಅನ್ನೋ ಏನು ರೂಲ್ ಇಲ್ಲ. ಫೈಲ್ ನಂಬರ್ 1 2 ಫೈಲನ್ನು ಕೂಡ ನೀವು ನೋಡ್ಬೋದು ಬೇಕು ಅಂತಂದರೆ. ಓಕೆ, ಸೊ ನಿಮಗೆ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ. ಕಾರ್ಡನ್ನು ಸೆಲೆಕ್ಟ್ ಮಾಡಿ. ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಲೋ ಫೈಲ್ ನಂಬರ್ 1. ಸೊ ಲೆಟ್ಸಿ ನೋಡೋಣ ನಿಮ್ಮ ಭಾಗ್ಯದಲ್ಲಿ ಏನು ಬರೆದಿದೆ ಅಂತ. ಸೊ ಇದರಲ್ಲಿ ಆನ್ಸರ್ ಇದೆ, ಇಲ್ಲಾಂದರೆ ಇದು ನಿಮಗೆ ರೆಮಿಡಿ ಇರಬಹುದು, ಇಲ್ಲಾಂದರೆ ಏನು ಮೆಸೇಜ್ ಇದೆ ಅನ್ನೋದನ್ನು ಕೊನೆಗೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಫೈಲ್ ನಂಬರ್ 1, ನೀವೇನಾದರೂ ಕ್ರಾಸ್ ಲೆಗ್ ಹಾಕಿ ಏನಾದರೂ ರೀಡಿಂಗ್ ನೋಡ್ತಾ ಇದ್ದೀರಾ ಅಂತಂದರೆ ಅದನ್ನು ರಿಲೀಸ್ ಮಾಡಿ. ಓಕೆ, ಸ್ಟ್ರೈಟಾಗಿ ಕುತ್ಕೊಂಡು ನೋಡಿ. ಮಲ್ಕೊಂಡು ನೋಡ್ತಾ ಇದ್ರು ಅಂತಂದರೆ ಓಕೆ, ಬಟ್ ಕ್ರಾಸ್ ಆಗಿಬಿಟ್ಟು ಈ ಥರ ಕ್ರಾಸ್ ಮಾಡಿಬಿಟ್ಟು ರೀಡಿಂಗ್ನ ನೋಡ್ಬೇಡಿ. ಓಕೆ, ಸೊ ಲೆಟ್ಸಿ, ಬಿಕಾಸ್ ನನಗೆ ಅದರ ವಿಷನ್ ಬಂತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂತಂದರೆ ನೀವು ಏನು ಮಾಡ್ತೀರಾ ಅಂತಂದರೆ ಬ್ಲಾಕ್ ಮಾಡ್ತೀರಾ. ಈ ಕ್ರಾಸಲ್ಲಿ ಈ ಥರ ಕುತ್ಕೊಂಡಿದ್ರೆ ಎನರ್ಜಿನ ಬ್ಲಾಕ್ ಮಾಡ್ತೀರಾ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ನನಗೆ ಚಕ್ರ ಬ್ಯಾಲೆನ್ಸಿಂಗ್ ಬಗ್ಗೆ ಕಾಣ್ತಾ ಇದೆ. ಸೊ ಫೈಲ್ ನಂಬರ್ 1. ಸೊ ಮೇ ಬಿ ನೀವು ಚಕ್ರ ಬ್ಯಾಲೆನ್ಸ್ ಮಾಡೋದನ್ನು ಇವಾಗ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ನಿಮಗೆ ಚಕ್ರ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಫೈಲ್ ನಂಬರ್ 1. ಓಕೆ, ಸೊ ನನಗೆ 3 ಕಾರ್ಡ್ ಬೇಕಿತ್ತು, ಬಟ್ ಇಲ್ಲಿ 4 ಇದೆ. ಎನಿವೇಸ್, Page of Pentacles, 6 of Swords, 9 of Swords, the Magician. ಎಸ್, ಫಸ್ಟ್ ಆಫ್ ಆಲ್ ನಿಮಗೆ ಅದೇ ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಚಕ್ರ ಏನಿದೆ ನೋಡಿ, ಅದನ್ನು ಬ್ಯಾಲೆನ್ಸ್ ಮಾಡಿ. ಓಕೆ, ಗ್ರೌಂಡ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಲೆಟ್ಸಿ ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ ನೋಡಿ. ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರೆದಿದೆ ಅಂತಂದರೆ ನೋಡಿ, ಫೈಲ್ ನಂಬರ್ 1. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಸರ್ಪ್ರೈಸಸ್ ಅಂತೂ ಇದೆ. ಓಕೆ, ವಾವ್ ಫ್ಯಾಕ್ಟರ್ ಹೇಳ್ತಾರೆ ಅಲ್ವಾ, ಅದು ಅಂತೂ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಬಟ್ ಈ ಸಕ್ಸಸ್ ಹತ್ರ ಹೋಗಬೇಕು ಅಂತಂದರೆ ನೀವು ಅದಕ್ಕನುಸಾರವಾಗಿ ಆ್ಯಕ್ಷನ್ನ ತಗೊಳ್ಬೇಕಾಗತ್ತೆ. ಓಕೆ, ಅಂತಂದರೆ ನಿಮಗೆ ಯಾವುದೇ ವಸ್ತು ನೋಡಿ ಹಾಗೇ ಸಿಗೋದಿಲ್ಲ. ನೀವೆಷ್ಟು ಎಫರ್ಟ್ ಹಾಕ್ತೀರಾ ನೋಡಿ, ಅದರ ಎಫರ್ಟ್ ಮುಖಾಂತರ ನಿಮಗೆ ಸಕ್ಸಸ್ ಸಿಗುತ್ತೆ. ಇಲ್ಲಾಂದರೆ ನೀವು ಅದು ಫೈನಾನ್ಷಿಯಲ್ ಗೋಲ್ ಇರ್ಬೋದು, ಸ್ಟೆಬಿಲಿಟಿ ಇರ್ಬೋದು, ಏನು ಅಂದ್ಕೊಳ್ತಾ ಇದ್ದೀರಾ ನೋಡಿ ಅದು. ಓಕೆ, ಆ್ಯಂಡ್ ನಿಮಗೆ ನಿಮ್ಮ ಡೆಸ್ಟಿನಿಯಲ್ಲಿ ಇನ್ನೊಂದು ಏನಿದೆ ಅಂತಂದರೆ ಆ್ಯಕ್ಷನ್. ವಿದೌಟ್ ಆ್ಯಕ್ಷನ್ ನಥಿಂಗ್. ಆ್ಯಕ್ಷನ್ ನೀವು
ಡಿಸಿಷನ್ಸ್ ಇರ್ಬೋದು, ನಿಮ್ಮ ಲೈಫ್ ಡಿಸಿಷನ್ಸ್ ಇರ್ಬೋದು, ಮೇಜರ್ ಲೈಫ್ ಡಿಸಿಷನ್ಸ್ ಇರ್ಬೋದು, ಅದನ್ನು ನೀವು ನಿಮಗೆ ಬೇರೆಯವ್ರು ಮಾಡಿಕೊಡ್ತಾರೆ, ಇಲ್ಲಾಂದರೆ ಬೇರೆಯವ್ರು ನನಗೆ ಹೆಲ್ಪ್ ಮಾಡಲಿ ಅಂತ ಏನಾದರೂ ಅಂದ್ಕೊಳ್ತಾ ಇದ್ದರೆ ನೋ, ನಿಮ್ಮ ಹೆಲ್ಪ್ ನೀವೇ ಮಾಡಬೇಕಾಗತ್ತೆ. ಏನಕ್ಕೆ ಅಂತಂದರೆ ನಿಮ್ಮಲ್ಲಿ ಅಷ್ಟೊಂದು ಅಬಿಲಿಟಿ ಇದೆ. ಓಕೆ, ನಿಮ್ಮಲ್ಲಿ ಎಲ್ಲ ಥರದ ರಿಸೋರ್ಸಸ್ ಅವೈಲೇಬಲ್ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇದೆ, ನಿಮ್ಮಲ್ಲಿ ವಿಸ್ಡಮ್ ಕೂಡ ಇದೆ. ಅದನ್ನು ಸರಿಯಾಗಿ ಯೂಸ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ನಾಲೆಜ್ ಕೂಡ ಇದೆ ನಿಮಗೆ. ಆ ನಾಲೆಜನ್ನು ವಿಸ್ಡಮ್ಗೆ ಪರಿವರ್ತನೆ ಮಾಡುವಂಥದ್ದು. ಹಾಗೆ ನಿಮ್ಮಲ್ಲಿ ಗುರುವಿನ ಆಶೀರ್ವಾದ ಇದೆ. ಲೈಕ್ ಇದು ಗುರುರಾಯರ ಆಶೀರ್ವಾದ ಕೂಡ ಇರಬಹುದು. ಓಕೆ, ಬಟ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ನೀವು ಯಾವಾಗ ಆ್ಯಕ್ಷನ್ ತೊಗೊಳ್ತೀರಾ ನೋಡಿ, ನಿಮ್ಮ ಲೈಫ್ ಈಸಿಯಾಗಿ ಹೋಗಬಹುದು. ಈಸಿ ಅಂತಂದರೆ ತುಂಬ ಈಸಿ ಅಂತ ಹೇಳೋದಿಲ್ಲ ನಾನು. ಸ್ಟ್ರಗಲ್ ಈಸ್ ದೇರ್ ಫಾರ್ ಯು. ಓಕೆ, ಸ್ಟ್ರಗಲ್ ಇದ್ದೇ ಇದೆ ನಿಮಗೆ. ಬಿಕಾಸ್ ಕೆಲವೊಂದು ಲೈಕ್ ನಿಮ್ಮದು ಕೆಲವೊಂದು ಕರ್ಮ ಇದೆ. ಮೇ ಬಿ ಈ ಕರ್ಮ ಏನಿದೆ ನೋಡಿ, ಇದು ಪಾಸ್ಟ್ ಲೈಫಿಂದ ಬಂದಿರೋದಿರ್ಬೋದು. ಕೆಲವೊಂದು ಡೆಟ್ಸ್ ಇದೆ, ಪೂರ್ತಿ ಮಾಡೋದು ಬಾಕಿ ಇದೆ. ಸೊ ಅದಕ್ಕೋಸ್ಕರ ಈ ಜನ್ಮದಲ್ಲಿ ನೀವು ವಾಪಸ್ ಬಂದಿದ್ದೀರಾ. ಓಕೆ, ಕೆಲವೊಂದು ಕರ್ಮಗಳು ಹಾಗೆ ಬಾಕಿ ಇದೆ, ಅದನ್ನು ಪೂರ್ಣಗೊಳಿಸೋದಕ್ಕೆ ನೀವು ವಾಪಸ್ ಬಂದಿದ್ದೀರಾ. ಓಕೆ, ಸೊ ಇಲ್ಲಿ ಡೆಸ್ಟಿನಿ ಬಗ್ಗೆ ಮಾತಾಡಬೇಕಾದ್ರೆ ಲೈಕ್ ನಿಮ್ಮ ಪಾಸ್ಟ್ ಲೈಫ್ ಕೂಡ ಬಂತು. ಓಕೆ, ಎನಿವೇಸ್, ಸೊ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದನ್ನು ಕೂಡ ಯೋಚನೆ ಮಾಡಿಬಿಟ್ಟು ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಇರ್ಬೋದು ವಿಷಯ, ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಒಂದು ಫ್ಲೋ ಅಲ್ಲಿ ಬಿಟ್ಬಿಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಪೀಸ್ ಇದೆ, ನಿಮ್ಮ ಡೆಸ್ಟಿನಿಯಲ್ಲಿ ಟ್ರಾವೆಲ್ ಕೂಡ ಇದೆ, ನಿಮ್ಮ ಡೆಸ್ಟಿನಿಯಲ್ಲಿ ಒಂದು ಒಳ್ಳೆ ಲೀಡರ್ ಆಗುವಂತಹ ಒಂದು ಕ್ವಾಲಿಟಿ ಇದೆ. ಇಟ್ ಈಸ್ ರಿಟನ್, ನಿಮ್ಮ ಡೆಸ್ಟಿನಿಯಲ್ಲಿ ಬರೆದಿದೆ. ಓಕೆ, ಅಂತಂದರೆ ಬೇರೆ ಯಾರೂ ಮಾಡದೇ ಇರುವಂತಹ ಕೆಲಸಗಳನ್ನು ನೀವು ಮಾಡಬಹುದು. ಬೇರೆಯವ್ರು ರಿಜೆಕ್ಟ್ ಮಾಡ್ತಾರಲ್ವ, ಇಲ್ಲ ಇದು ನನ್ನಿಂದ ಸಾಧ್ಯ ಇಲ್ಲ ಅನ್ನೋದು, ಅಂಥ ಕೆಲಸಗಳನ್ನು ನೀವು ಮಾಡ್ತೀರಾ. ನಿಮ್ಮಲ್ಲಿ ಅಂತಹ ಒಂದು ಪೊಟೆನ್ಷಿಯಲ್ ಸಾಮರ್ಥ್ಯ ಇದೆ ನಿಮ್ಮಲ್ಲಿ. ಬಟ್ ಕೆಲವೊಮ್ಮೆ ನೀವು ಓವರ್ ಥಿಂಕ್ ಹೆಚ್ಚು ಮಾಡ್ತೀರಾ. ಮೇ ಬಿ ಇದು ನಿಮ್ಮ ಫ್ಯೂಚರನ್ನು ಇಟ್ಕೊಂಡಿರ್ಬೋದು ಓವರ್ ಥಿಂಕ್ ಮಾಡೋದು, ಇಲ್ಲಾಂದರೆ ಬೇರೆಯವ್ರು ನನಗೆ ಈ ಥರ ಮಾಡಿದ್ರಲ್ವಾ ಅನ್ನೋ ಭಾವ. ಸೊ ಅದು ಜಾಸ್ತಿ ಇದೆ. ನೀವು ಮೈಂಡನ್ನು ಸರಿಯಾಗಿ ಯೂಸ್ ಮಾಡಬೇಕು. ಪಾಯಿಂಟ್ ನಂಬರ್ 1, ಮೈಂಡನ್ನು ಓವರ್ ಥಿಂಕ್ ಮಾಡೋದಕ್ಕೆ ಯೂಸ್ ಮಾಡಬೇಡಿ. ಓಕೆ, ಸೊ ಮೈಂಡನ್ನು ಲೈಕ್ ಬಿಸ್ನೆಸ್ಸಲ್ಲಿ ಏನಾದರೂ ನೀವಿದ್ದೀರಾ ಅಂತಂದರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಏನು ಮಾಡಬೇಕು, ನೀವು ಕಲಿತಾ ಇದ್ದೀರಾ ಅಂತ ಅಂದರೆ, ಸೊ ನಿಮ್ಮ ಆ ಒಂದು ಏನು ಕಲಿತಾ ಇದ್ದೀರಾ, ಏನು ಸ್ಟಡಿ ಮಾಡ್ತಾ ಇದ್ದೀರಾ, ಅದನ್ನು ಹೇಗೆ ನಾನು ಸ್ಟಡಿ ಮಾಡ್ಬೋದು, ಹೇಗೆ ನಾನು ಈಸಿ ವೇಯಲ್ಲಿ ಸ್ಟಡಿ ಮಾಡ್ಬೋದು ಅನ್ನೋದು. ಕೆಲವೊಂದು ಮೆಥಡ್ ಹೇಗೆ ಅಂತಂದರೆ, ಪಾಯಿಂಟ್ ನಂಬರ್ 1, ಬೇರೆಯವ್ರಿಗೆ ಗೊತ್ತಿರೋದಿಲ್ಲ ಆ ಮೆಥಡ್, ಬಟ್ ಅದು ನಿಮಗೆ ಗೊತ್ತಿರುತ್ತೆ. ಇದು ಬೈ ಬರ್ತೆ ನಿಮ್ಮಲ್ಲಿ ಈ ಒಂದು ಟ್ಯಾಲೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಮೆಜಿಷಿಯನ್ ಬಂತು ಅಂತಂದರೆ ಟ್ಯಾಲೆಂಟೆಡ್, ಸ್ಕಿಲ್ಡ್, ಪವರ್ಫುಲ್, ನಿಮ್ಮ ಕೈಯಲ್ಲಿ ಜಾದು ಇದೆ. ಪಾಯಿಂಟ್ ನಂಬರ್ 1. ಓಕೆ, ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಪಾಯಿಂಟ್ ನಂಬರ್ 1. ಓಕೆ, ಸೊ ನೀವು ಸೆಲ್ಫ್ ಡೌಟ್ ಪಟ್ಕೊಳ್ತೀರಾ ಹೆಚ್ಚು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರೆದಿದೆ ನೋಡಿ, ಆ ಪ್ರೋಸೆಸ್ ಏನಿದೆ ನೋಡಿ, ಅದು ನಿಧಾನವಾಗಿ ಆಗುತ್ತೆ. ನೀವು ಅಂದ್ಕೊಂಡ ರೀತಿಯಲ್ಲಿ ಆಗೋದಿಲ್ಲ. ಬಟ್ ನಿಮ್ಮ ಡೆಸ್ಟಿನಿಯಲ್ಲಿ ಸರ್ಪ್ರೈಸಸ್ ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಸಿಗುತ್ತೆ, ಸಡನ್ ಆಗಿ ಸಿಗೋದಿಲ್ಲ. ಬೇಕು ಅಂತಂದರೆ ಒಂದ್ಸಲ ನೀವು ಮೆಲುಕು ಹಾಕಿ ನೋಡಿ, ನಿಮ್ಮ ಲೈಫಲ್ಲಿ ಆ ಥರದ್ದು ಏನಾದರೂ ಆಗಿದೆಯಾ ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಯಿಂಟ್ ನಂಬರ್ 1. ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ. ಅದನ್ನ ಇನ್ನಷ್ಟು ಪಾಲಿಷ್ ಮಾಡಿ. ಕಮ್ಯುನಿಕೇಷನ್ ಸ್ಕಿಲ್ ಜೊತೆ ಹೆಚ್ಚಿನ ವರ್ಕ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಪಾಯಿಂಟ್ ನಂಬರ್ 1. ಮಿರಕಲ್ಸ್. ಎಸ್ಟ್, ಅದೇ ನಾನು ಹೇಳಿದೆ, ನಿಮ್ಮ ಡೆಸ್ಟಿನಿಯಲ್ಲಿ ಮಿರಕಲ್ಸ್ ಇದೆ. ಅದು ಕೂಡ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ,
ಭರವಸೆಯನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ಚಮತ್ಕಾರಗಳು ನಿಮ್ಮ ಡೆಸ್ಟಿನಿಯಲ್ಲಿ ಬರೆದಿದೆ. ಓಕೆ, ಸೊ ಎಸ್, ಇಲ್ಲಿ ನೋಡಿ ಜೀನಿ, ಅದನ್ನು ಉಜ್ಜಿದಾಗ ಅಲ್ಲಿ ಜೀನಿ ಬರುತ್ತೆ ನೋಡಿ, ಅದು ನೀವು ನೋಡಿರ್ಬೋದು. ಬಿಕಾಸ್ ನಿಮ್ಮಲ್ಲಿ ಒಂದು ಪವರ್ ಇದೆ. ಆ ಪವರ್ ಏನು ಅಂತಂದರೆ ಪೈಲ್ ನಂಬರ್ 1 ಮ್ಯಾನಿಫೆಸ್ಟೇಷನ್. ನೀವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಅದಕ್ಕೆ ಹೇಳಿದ್ದು ನಿಮ್ಮ ವಾಣಿ ಏನಿದೆ ನೋಡಿ, ಅದು ಚೆನ್ನಾಗಿರಬೇಕು. ಓಕೆ, ಬೇಕಾದರೆ ಒಂದ್ಸಲ ನೀವು ನೋಡಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಕಿಲ್ ಚೆನ್ನಾಗಿದೆ. ನೀವೇನು ಅಂದ್ಕೊಳ್ತೀರಾ ನೋಡಿ, ಅದನ್ನ ನೀವು ಪಡ್ಕೊಳ್ತೀರಾ. ನೀವು ಒಂದು ವೇಳೆ ಏನೋ ಲೈಕ್ ಬೆಳಿಗ್ಗೆಯಿಂದ ಸಂಜೆ ತನಕ ಏನಾದರೂ ಅಂದ್ಕೊಳ್ತಾ ಇದ್ರೆ, ಇಲ್ಲೋ ತಲೆನೋವು ಆಗ್ತಾಯಿದೆ, ತಲೆನೋವು ಆಗ್ತಿದೆ, ತಲೆನೋವು ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಓಕೆ, ಸೊ ಗ್ರೇಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಆದಷ್ಟು ದೇವರಿಗೆ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿ. ಗ್ರ್ಯಾಟಿಟ್ಯೂಡ್ ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಸರೆಂಡರಿಂಗ್ ಟು ದ ಜರ್ನಿ. ಸೊ ರೈಟ್ ನಾವು ಏನು ಜರ್ನಿ ಏನಿದೆ ನೋಡಿ, ಅದಕ್ಕೆ ಸರೆಂಡರ್ ಆಗಿ. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ನಿಮ್ಗೇನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, Orange Calcite. Okay, are you expressing major changes that are challenging your emotional state? Trust in the process of change and honor your feelings. Take the time to balance energy. Pay particular attention to the health of your nerves, bones, muscles. ಅದೇ ನಾನು ಹೇಳಿದೆ ಅಲ್ವಾ, ನಿಮಗೆ ರೈಟ್ ನಾವು ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಏಂಜಲ್ ಆಫ್ ಚೇಂಜ್. ಐ ಎಂಬ್ರೇಸ್ ದ ಚೇಂಜಸ್ ಅಕ್ಯೂರಿಂಗ್ ಇನ್ ಮೈ ಲೈಫ್. ಐ ರೆಕಗ್ನೈಸ್ ದಟ್ ಆಲ್ ಚೇಂಜಸ್ ಬ್ರಿಂಗ್ ಬೆಟರ್ ಲೈಫ್ ಸಿಚುವೇಶನ್. I am grateful that the energy flowing through me is in balance. I have a strong physical structure. All part of my body feel good. ಸೊ ನಿಮ್ಮ ಫಿಸಿಕಲ್ ಬಾಡಿ ಏನಿದೆ ನೋಡಿ, ಅದನ್ನು ಕೂಡ ನೀವು ಹೆಚ್ಚು ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನಿಮ್ಮ ಬಾಡಿ ಮೇಲೆ ಹೆಚ್ಚಿನ ಗಮನನ ಕೊಡಿ. ಸರಿಯಾದ ಹೊತ್ತಿಗೆ ಊಟ ಮಾಡ್ತಾ ಇದ್ದೀರೋ ಇಲ್ವೋ ಅನ್ನೋದು ಕರೆಕ್ಟಾಗಿ ನೋಡಿ. 1 minute. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ ನಿಮಗೆ ಇದರಲ್ಲಿ ಏನು ಬರುತ್ತೆ ಅಂತ. Thank you so much. Green candle magic. Okay. Thank you so much. Okay. Let's see ಏನೆಲ್ಲ ಇದೆ ಅಂತ. ಲಾಂಗ್ ಟರ್ಮ್ ಸಕ್ಸಸ್. ನಿಮ್ಮ ಡೆಸ್ಟಿನಿಯಲ್ಲಿ ಲಾಂಗ್ ಟರ್ಮ್ ಸಕ್ಸಸ್ ಕೂಡ ಇದೆ. ಓಕೆ, ಎಂಟ್ರಿಂಗ್ ಪೀಸ್ ಬರುತ್ತೆ. ನಾನು ಆಲ್ರೆಡಿ ನಿಮಗೆ ಹೇಳಿದೆ ಅಲ್ವಾ, ಪೀಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಸೋಲ್ಮೇಟ್. ಓಕೆ, ನಿಮ್ಮ ಡೆಸ್ಟಿನಿಯಲ್ಲಿ ಸೋಲ್ಮೇಟ್ ಕೂಡ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿದೆ ಗ್ರೀನ್ ಕ್ಯಾಂಡಲ್ ಮ್ಯಾಜಿಕ್. ಸೊ ಎಸ್, ಎಂಗೇಜ್ಮೆಂಟ್. ಒಂದು ಒಳ್ಳೆ ಸೋಲ್ಮೇಟ್, ಅದೇ ನಾನು ಹೇಳಿದೆ ಅಲ್ವಾ, ಒಂದು ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಸಿಗ್ತಾರೆ. ಓಕೆ, ಆ್ಯಂಡ್ ಇಲ್ಲಿದೆ ಶಿವದೇವರದ್ದು. ಸೊ ಮೇ ಬಿ ನೀವು ಶಿವದೇವರ ಭಕ್ತರಾಗಿರಬಹುದು. ಇಲ್ಲ ಅಂದರೆ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಪಾಸನ್ನು ತೊಗೊಳ್ಳುವಂಥ ಅವಶ್ಯಕತೆ ಇದೆ ಲೈಫಲ್ಲಿ. ಓಕೆ, ಸೊ ಬಿ ಇದೆ. ಓಕೆ, ಹನಿ ಬಿ. ಸೊ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹಾರ್ಡ್ ವರ್ಕ್ ಮಾಡಿ, ಫಲದ ಬಗ್ಗೆ ಚಿಂತೆ ಮಾಡಬೇಡಿ. ಓಕೆ, ಸೊ ಯಾವುದು ನಿಮಗೆ ಪೋಕ್ ಮಾಡುತ್ತೆ ನೋಡಿ ಅಂತಂದರೆ, ಕೆಲವು ಜನರು ನಿಮ್ಮನ್ನೇ ಪೋಕ್ ಮಾಡ್ಬೋದು, ಇಲ್ಲಾಂದರೆ ಕೆಲವೊಂದು ವಿಷಯಗಳು ನಿಮ್ಮನ್ನು ಟ್ರಿಗರ್ ಮಾಡ್ಬೋದು. ಸೊ ಆದಷ್ಟು ಅದರ ಜೊತೆ ಕೆಲಸ ಮಾಡಿ, ಟ್ರಿಗರ್ ಆಗಬೇಡಿ. ಓಕೆ, ಬಟರ್ಫ್ಲೈ ಟ್ರಾನ್ಸ್ಫಾರ್ಮೇಷನ್ ಕೂಡ ಇದೆ. ಹಾಗೆ ಇಲ್ಲಿ ಲೈಕ್ ಬ್ರೌನ್ ಫೆದರ್ ಇದೆ. ಸೊ ಬ್ರೌನ್ ಫೆದರ್ ನನಗೆ ಏನು ಅನಿಸುತ್ತೆ ಅಂತಂದರೆ, ಇಟ್ಸ್ ಲೈಕ್ ಪೀಸ್ ಬಗ್ಗೆ. ಸೊ ಯಾರ ಜೊತೆನೂ ಹೆಚ್ಚು ಲೈಕ್ ಡ್ರಾಮಾನ ಕ್ರಿಯೇಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಫೈನಲ್ ಇದರಲ್ಲಿ ನಿಮಗೆ ಏನು ಗೈಡೆನ್ಸ್ ಇದೆ, ಇಲ್ಲಾಂದರೆ ಏನು ಆನ್ಸರ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಬ್ಲೆಸ್ಸಿಂಗ್ಸ್. ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್ ರಿವಾರ್ಡ್ಸ್ ಎಜುಕೇಷನ್. ನೋಡಿ, ಬ್ಲೆಸ್ಸಿಂಗ್ಸ್ ಅಫ್ಕೋರ್ಸ್ ನಿಮ್ಮ ಡೆಸ್ಟಿನಿಯಲ್ಲಿ ಬ್ಲೆಸ್ಸಿಂಗ್ಸ್ ಅಂತೂ ಇದೆ. ಬಟ್ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಇನ್ವೆಸ್ಟಿಗೇಷನ್ ಮಾಡುವಂಥ ಅವಶ್ಯಕತೆ ಇದೆ. ರಿವಾರ್ಡ್ಸ್ ಕೂಡ ಇದೆ, ಎಜುಕೇಷನ್ ಕೂಡ ಇದೆ. ಏನಾದರೂ ನೀವು ಕೋರ್ಸ್ ಕಲಿಬೇಕು ಅಂತ ಇದ್ದೀರಾ ಅಂತಂದರೆ ಕಲೀರಿ. ಓಕೆ, ಸೊ ಎಸ್, ದಿಸ್ ಈಸ್ ಫೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಫೈಲ್ ನಂಬರ್ 2. ಯಾರು ನಂಬರ್ 24ನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ. ಫೈಲ್ ನಂಬರ್ 2 ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನಿಮಗೆ ಅದು ಗೈಡೆನ್ಸ್. ಓಕೆ, ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದನ್ನು ಸ್ಟೇಬಲ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ಅದನ್ನ ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಎಮೋಷನ್ಸ್ ಓವರ್ಫ್ಲೋ ಆಗಬಾರ್ದು.
ಓಕೆ, ನಮ್ಮ ಎಮೋಷನ್ಸ್ ಜೊತೆ ಬೇರೆಯವರನ್ನು ಆಟ ಆಡೋದಕ್ಕೆ ನಾವು ಬಿಡಬಾರ್ದು. ಸೊ ಅದನ್ನ ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಇದು ನಿಮಗೆ ಫಸ್ಟ್ ಮೆಸೇಜ್, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಓಕೆ, ತಗೊಳ್ಳೋದಿಲ್ಲ ನಾನು. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ಫೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಎಸ್, ಕಿಂಗ್ ಆಫ್ ಕಪ್ಸ್. ದ್ಯಾಟ್ಸ್ ವೈ ನನಗೆ ಏನೋ ಎಮೋಷನ್ಸ್ ಬಗ್ಗೆ ಬಂತು. 9 ಆಫ್ ಪೆಂಟಿಕಲ್ಸ್, ವಾವ್. ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಜಸ್ಟಿಸ್. ನೋಡಿ ಪೈಲ್ ನಂಬರ್ 2. ಸೊ ನಿಮ್ಮ ಲೈಫಲ್ಲಿ ಜಸ್ಟಿಸ್ ಅಂತೂ, ನಿಮ್ಮ ಡೆಸ್ಟಿನಿಯಲ್ಲಿ ಜಸ್ಟಿಸ್ ಅಂತೂ ಇದೆ. ಓಕೆ, ಸೊ ನಿಮಗೆ ಎಲ್ಲಿ ಇನ್ಜಸ್ಟಿಸ್ ಆಗುತ್ತೆ ನೋಡಿ, ಅಲ್ಲಿ ಜಸ್ಟಿಸ್ ಸಿಗುತ್ತೆ. ಬಟ್ ಆ ಜಸ್ಟಿಸ್, ಆ ಬ್ಯಾಲೆನ್ಸ್, ನೀವೆಷ್ಟು ಆನೆಸ್ಟಲ್ಲಿ ಇರ್ತೀರಾ, ನೀವು ಎಷ್ಟು ಕೆಲಸಗಳನ್ನು ಏನೋ ಧರ್ಮವಾಗಿ ಮಾಡ್ತಾ ಇದ್ದೀರಾ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೀವು ಒಳ್ಳೆ ಕರ್ಮ ಮಾಡಿದರೆ ನಿಮಗೆ ಒಳ್ಳೆಯದೇ ಸಿಗುತ್ತೆ. ಅದು ನಾನು ಹೇಳಬೇಕು ಅಂತ ಇಲ್ಲ, ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಬಟ್ ಕೆಲವೊಮ್ಮೆ ಅದನ್ನು ನೆನಪಿಸ್ಕೊಳ್ಬೇಕಾಗತ್ತೆ. ಅಂತಂದರೆ ನಮ್ಮನ್ನು ನಾವು ಮೆಲುಕು ಹಾಕಬೇಕಾಗತ್ತೆ. ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಾವು ಎಲ್ಲವನ್ನ ಸರಿಯಾಗಿ ಮಾಡ್ತಾ ಇದ್ದೀವಾ, ಅಲ್ಲ ಎಲ್ಲಿ ನಾವು ರಾಂಗ್ ಮಾಡ್ತಾ ಇದ್ದೀವಿ, ಬೇರೆಯವ್ರನ್ನ ಜಡ್ಜ್ ಮಾಡ್ತಾ ಇದ್ದೀವಾ ಅಲ್ವಾ, ನಮ್ಮನ್ನು ನಾವು ಎಷ್ಟು ಜಡ್ಜ್ ಮಾಡ್ತಾ ಇದ್ದೀವಿ ಅನ್ನೋದು. ಓಕೆ, ಸೊ ಎಸ್, ನಿಮ್ಮ ಡೆಸ್ಟಿನಿಯಲ್ಲಿ ಜಸ್ಟಿಸ್ ಇದೆ. ಓಕೆ, ಆ್ಯಂಡ್ ಬ್ಯಾಲೆನ್ಸ್ ಕೂಡ ಇದೆ. ಅಂತಂದರೆ ಇಲ್ಲಿ ಎಲ್ಲೂ ನಷ್ಟ ನಾನು ನೋಡ್ತಾ ಇಲ್ಲ ಪೈಲ್ ನಂಬರ್ 2. ಓಕೆ, ನೀವು ಬ್ಯಾಲೆನ್ಸ್ ಅಲ್ಲಿ ಇದ್ದು ಕಾನ್ಷಿಯಸ್ಲಿ ಕೆಲಸಗಳನ್ನು ಮಾಡ್ತೀರಾ ಅಂತಂದರೆ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ ನೋಡಿ, ಅಷ್ಟೇ ನಿಮಗೆ ಸಿಗುತ್ತೆ. ಮೋಸ ಇಲ್ಲ ಇಲ್ಲಿ, ನಿಮ್ಮ ಡೆಸ್ಟಿನಿಯಲ್ಲಿ ಮೋಸ ಇಲ್ಲ. ಅಂತಂದರೆ ಬೇರೆಯವ್ರು ನಿಮಗೆ ಮೋಸ ಮಾಡಬಹುದು, ನಾನು ಅದನ್ನು ಹೇಳ್ತಾ ಇಲ್ಲ. ಓಕೆ, ದ ಥಿಂಗ್ ಇಸ್ ದಟ್ ಯೂನಿವರ್ಸ್ ಇರ್ಬೋದು, ಬ್ರಹ್ಮಾಂಡ ಇರ್ಬೋದು, ಇಲ್ಲಾಂದರೆ ನೀವು ನಂಬಿರುವಂಥ ದೇವ್ರು ಇರ್ಬೋದು, ಅವರಿಂದ ಯಾವತ್ತೂ ನಿಮಗೆ ಮೋಸ ಇಲ್ಲ. ನೀವು ಒಳ್ಳೆ ದಾರಿಯಲ್ಲಿ ಒಳ್ಳೆ ದಾರಿನ ನೀವು ಚೂಸ್ ಮಾಡ್ತೀರಾ ಅಂತಂದರೆ. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಫಸ್ಟ್ ಆಫ್ ಆಲ್ ಏನು ಬರ್ತಿದೆ ಅಂತಂದರೆ ಫ್ರೀಡಮ್, ಫೈನಾನ್ಷಿಯಲಿ. ಓಕೆ, ಇಂಡಿಪೆಂಡೆಂಟ್ ಆಗುವಂಥದ್ದು ನಿಮ್ಮ ತುಂಬ ಇಚ್ಛೆ ಇರ್ಬೋದು. ಪೈಲ್ ನಂಬರ್ 2 ಪೀಪಲ್ ಏನು ಅಂತಂದರೆ ಇಂಡಿಪೆಂಡೆಂಟ್ ಆಗುವಂಥದ್ದು. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ ಲೈಕ್ ಫಿಸಿಕಲಿ ಹೆಲ್ದಿ ಆಗಿರುವಂಥದ್ದು. ನೀವು ಫಿಸಿಕಲಿ ಹೆಲ್ದಿ ಆಗಬಹುದು ಪೈಲ್ ನಂಬರ್ 2, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಏನು ಅಂತಂದರೆ ನಿಮಗೆ ನಿಮ್ಮ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದು ಔಟ್ ಆಫ್ ಕಂಟ್ರೋಲ್ ಆಗಬಾರ್ದು. ಎಲ್ಲರನ್ನ ಆಹ್ವಾನಿಸಬೇಡಿ ಲೈಫಲ್ಲಿ, ಬನ್ನಿ 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 ಅನ್ನೋದು. ಕೆಲವೊಂದು ಬೌಂಡ್ರೀಸನ್ನು ನೀವು ಸೆಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಎಸ್, ದ ಫಸ್ಟ್ ಥಿಂಗ್ ಈಸ್ ಅದೇ ನಾನು ಹೇಳಿದೆ, ನಿಮ್ಮ ಡೆಸ್ಟಿನಿಯಲ್ಲಿ ಜಸ್ಟಿಸ್ ಇದೆ. ಇನ್ಜಸ್ಟಿಸ್ ಆದರೆ ನಿಮ್ಮ ಜೊತೆ ಇನ್ಜಸ್ಟಿಸ್ ಆದರೆ ಅದರ ಕರ್ಮ ಸಿಗುತ್ತೆ ಅವರಿಗೆ. ಹಾಗೆ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೂ ಕೂಡ ಅಷ್ಟೇ ಕರ್ಮ ಸಿಗುತ್ತೆ. ಇನ್ಸ್ಟೆಂಟಾಗಿ ಸಿಗುತ್ತೆ ಪೈಲ್ ನಂಬರ್ 2, ಇಲ್ಲ ಅಂತ ಹೇಳೋದಿಲ್ಲ. ಇನ್ಸ್ಟೆಂಟಾಗಿ ಸಿಗುತ್ತೆ, ತಕ್ಷಣ ಸಿಗುತ್ತೆ. ಸೊ ಅದಕ್ಕೆ ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ, ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನಿದೆ, ನೀವೆಷ್ಟು ಧರ್ಮದಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ನೀವೇನು ಕೆಲಸ ಮಾಡ್ತೀರಾ ನೋಡಿ, ಅದು ಎಮೋಷ್ನಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ. ಓಕೆ, ಆ್ಯಂಡ್ ನನಗಿಲ್ಲಿ ಇನ್ನೊಂದು ಏನು ಕಾಣಿಸ್ತಾ ಇದೆ ಅಂತಂದರೆ ಒಂದು ಒಳ್ಳೆ ಪಾರ್ಟ್ನರ್ ಇರ್ಬೋದು, ಸ್ಪೌಸ್ ಇರಬಹುದು, ನಿಮ್ಮ ಡೆಸ್ಟಿನಿಯಲ್ಲಿ ಇದ್ದಾರೆ. ಇದು ಲೈಕ್ ಮಕ್ಕಳು ಕೂಡ ಇರ್ಬೋದು. ಓಕೆ, ಸ್ಪೌಸೇ ಆಗಬೇಕು ಅಂತ ಇಲ್ಲ. ಮೆಚ್ಯೂರಿಟಿ, ನಿಮ್ಮ ಡೆಸ್ಟಿನಿಯಲ್ಲಿ ಮೆಚ್ಯೂರಿಟಿ ಇದೆ. ಯಾವುದೇ ಥರದ ಸಿಚುವೇಶನ್ ಬರಲಿ ಅದನ್ನು ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡಿ ಅದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಮನುಷ್ಯನ ಲೈಫಲ್ಲಿ. ಯಾವುದೇ ಸಿಚುವೇಶನ್ ಬಂದರೂ ಕೂಡ ಅದನ್ನು ಎಮೋಷ್ನಲಿ ಟ್ರಿಗರ್ ಆಗದೆ ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ, ಬೈ ಬರ್ತೆ ಇದೆ.
ಓಕೆ, ನನಗಿಲ್ಲಿ ಅಂತಹ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಲಕ್, ನಿಮ್ಮ ಲಕ್ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಪೈಲ್ ನಂಬರ್ 2 ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಸ್ಥಿರತೆ ಏನೋ ಲೈಕ್ ನಿಮಗೆ ಕೆಲವೊಮ್ಮೆ ಅನಿಸ್ಬೋದು, ನಾನು ಎಷ್ಟು ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ಯಾಕೆ ಸಿಗ್ತಾ ಇಲ್ಲ, ಯಾಕೆ ರಿವಾರ್ಡ್ ಸಿಗ್ತಾ ಇಲ್ಲ ಅನ್ನೋದು. ರಿವಾರ್ಡ್ ಸಿಗುತ್ತೆ ನಿಮಗೆ, ಇಲ್ಲ ಅಂತ ಹೇಳಿ ಅಲ್ಲ. ಆ ಲಕ್ ಏನಿದೆ ನೋಡಿ, ಅದು ಕೂಡ ಚೇಂಜ್ ಆಗುತ್ತೆ. ನಿಮ್ಮ ಡೆಸ್ಟಿನಿಯಲ್ಲಿ ಲಕ್ ಇದೆ. ಪಾಲ್ ನಂಬರ್ 1 ಇರಲಿಲ್ಲ ಇದು ಲಕ್, ನಿಮ್ಮಲ್ಲಿದೆ. ಪಾಲ್ ನಂಬರ್ 2, ಯು ವೆರಿ ಲಕ್ಕಿ ಪರ್ಸನ್. ಬಟ್ ನನಗೆ ಗೊತ್ತಿಲ್ಲ ನೀವು ಅದನ್ನ ಕನ್ಸಿಡರ್ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೀವು ತುಂಬಾ ಲಕ್ಕಿ ಪರ್ಸನ್. ಸ್ಮೈಲ್ ಮಾಡೋದನ್ನು ಕಲೀರಿ. ಪಾಲ್ ನಂಬರ್ 2, ಸ್ಮೈಲ್ ಮಾಡಿ. ಓಕೆ, ಗೋಲ್ಡನ್ ಆಪರ್ಚುನಿಟಿ ಇದೆ ನಿಮಗೆ, ನಿಮ್ಮ ಡೆಸ್ಟಿನಿಲಿದೆ ಗೋಲ್ಡನ್ ಆಪರ್ಚುನಿಟಿ. ಬಟ್ ಥಿಂಗ್ ಇಸ್ ದ್ಯಾಟ್ ಧರ್ಮ ಕರ್ಮ ಸತ್ಯನ ಫಾಲೋ ಮಾಡಿ. ಯಾರಿಗೂ ಮೋಸ ಮಾಡೋದಕ್ಕೆ ಹೋಗಬೇಡಿ. ಬೇರೆಯವ್ರು ನಿಮಗೆ ಮೋಸ ಮಾಡಿದ್ದಾರೆ ಅಂತಂದರೆ ಕರ್ಮ ಅವರಿಗೆ ಸಿಕ್ಕೇ ಸಿಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ನಾನು ನಿಮಗೆ ಗೈಡೆನ್ಸ್ ಕೊಡಬೇಕು ಅಂತ ಇದ್ದೀನಿ. ಆದಷ್ಟು ನಿಮ್ಮನ್ನು ನೀವು ಅಡೋರ್ ಮಾಡಿ, ಆದಷ್ಟು ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿ, ನಿಮ್ಮನ್ನು ನೀವು ಪ್ರೌಡ್ ಆಫ್ ಫೀಲ್ ಮಾಡಿ, ನಿಮ್ಮನ್ನು ನೀವು ಹಗ್ ಮಾಡಿ. ನಿಮಗೆ ನೀವು ಹೇಳಿ, ಬೇರೆಯವ್ರಿಗೋಸ್ಕರ ಕಾಯಬೇಡಿ. ಯಾರಾದರೂ ನನಗೆ ಹೊಗಳ್ಳಿ, ನನ್ನನ್ನು ಹಗ್ ಮಾಡಲಿ, ಲೈಕ್ ನನಗೆ ಇನ್ಸ್ಪೈರ್ ಮಾಡಲಿ, ನನಗೆ ಮೋಟಿವೇಟ್ ಮಾಡಲಿ ಅನ್ನೋದು, ಅದು ಮಾಡೇ ಮಾಡ್ತಾರೆ, ಇಲ್ಲ ಅಂತ ಹೇಳಿಯಲ್ಲ. ಬಟ್ ನಿಮ್ಮನ್ನು ನೀವು ಯಾವಾಗ ಮೋಟಿವೇಟ್ ಮಾಡ್ತೀರಾ, ನಿಮ್ಮನ್ನು ನೀವು ಯಾವಾಗ ಇನ್ಸ್ಪೈರ್ ಮಾಡ್ತೀರಾ, ನಿಮ್ಮನ್ನು ನೀವು ಒಂದು ವರ್ಡ್ ಐ ಆಮ್ ಪ್ರೌಡ್ ಆಫ್ ಯು, ಐ ಆಮ್ ಅಪ್ರಿಷಿಯೇಟ್ ಯು ಅಂತ ಹೇಳ್ತೀರಾ ನೋಡಿ, ಅದು ನಿಜವಾಗ್ಲೂ ನಿಮ್ಮನ್ನು ಇನ್ನಷ್ಟು ಮುಂದೆ ಹೋಗೋದಕ್ಕೆ ಇನ್ನಷ್ಟು ಬೂಸ್ಟ್ ಕೊಡುತ್ತೆ. ಅಂತಹ ಎನರ್ಜಿ ಅದು ಆ್ಯಕ್ಟಿವ್ ಆಗುತ್ತೆ. ಬಿಕಾಸ್ ನಾವು ನಮ್ಮ ಜೊತೆ ಮಾತಾಡ್ತೀವಿ ಅಲ್ವಾ, ಅದು ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಏನು ಮಾಡಿಸುತ್ತೆ ಅಂತಂದರೆ ರಿಯಾಲಿಟಿಗೆ ಪರಿವರ್ತನೆ ಮಾಡುತ್ತೆ. ಅದಕ್ಕೆ ಹೇಳೋದು ಅಫರ್ಮೇಷನ್, ಒಳ್ಳೆಯದನ್ನು ಮಾತಾಡಿ ಅನ್ನೋದು. ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಓಕೆ, ಸೊ ನೀವು ಓನ್ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಅದು ಆಗುತ್ತೆ. ಓಕೆ, ಅಂತಂದರೆ ನಿಮ್ಮ ಕಾಲ ಮೇಲೆ ನೀವು ನಿಲ್ತೀರಾ, ಇದು ನಿಮ್ಮ ಡೆಸ್ಟಿನಿಯಲ್ಲಿ ಇದೆ. ನೀವು ಹೌಸ್ ವೈಫ್ ಆಗಿ ಏನೇ ಆಗಲಿ ಇವಾಗ ನೀವು ಮಾಡದೇ ಇರಿ, ಮುಂದೆ ಮಾಡೇ ಮಾಡ್ತೀರಾ. ಬಟ್ ದ ಥಿಂಗ್ ಇಸ್ ದಟ್ ನಿಮ್ಮನ್ನು ನೀವು ಎಂಬ್ರೇಸ್ ಮಾಡುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ನೀವು ಅಪ್ಪಿಕೊಳ್ಳುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಪಾಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ ಬೇರೆ ಏನಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಎಮೋಷ್ನಲ್ ಪರ್ಸನ್ ಆಗಿರ್ಬೋದು. ಪಾಲ್ ನಂಬರ್ 2 ತುಂಬ ಸೆನ್ಸಿಟಿವ್. ನಿಮ್ಮ ಮೂಡ್ ಯಾವಾಗ ಚೇಂಜ್ ಆಗುತ್ತೆ ಅಂತ ನಿಮಗೇ ಗೊತ್ತಾಗಲ್ಲ. ಓಕೆ, ಸೊ ಪಾಲ್ ನಂಬರ್ 2, ವಾಸ್ ವೇಸ್ಟರ್ಸ್. ನೋಡಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನಾನು ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಬಾವಿ ಒಳಗಡೆ ಇರುವ ಕಪ್ಪೆ ಹಾಗೆ ಮಾಡಬೇಡಿ, ಅದರಿಂದ ಹೊರಗೆ ಬನ್ನಿ. ಥಿಂಕ್ ಔಟ್ ಆಫ್ ದ ಬಾಕ್ಸ್. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದೀರಾ, ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಎಕ್ಸ್ಪ್ಯಾಂಡ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ ಇನ್ನಷ್ಟು. ಪಾಲ್ ನಂಬರ್ 2, ಲೈಕ್ ಇದು ಕರಿಯರ್ ವೈಸ್ ವಾಟ್ ಎವರ್ ದ ಸಿಚುವೇಶನ್, ಐ ಡೋಂಟ್ ನೋ, ಬಟ್ ಎಕ್ಸ್ಪ್ಯಾಂಡ್ ಆಗುವಂಥ ಅವಶ್ಯಕತೆ ಇದೆ. ಮ್ಯಾನಿಫೆಸ್ಟೇಷನ್ ನಿಮಗೆ ವರ್ಕ್ ಆಗುತ್ತೆ. ನೀವು ಮ್ಯಾನಿಫೆಸ್ಟ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಪಾಲ್ ನಂಬರ್ 2, ಟ್ರಾನ್ಸ್ಫಾರ್ಮೇಷನ್. ಎಸ್, ಟ್ರಾನ್ಸ್ಫಾರ್ಮೇಷನ್ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಬಟ್ ನೀವು ಯಾವಾಗ ಗೋಲ್ ಆ್ಯಂಡ್ ಬಾಟಮ್ ಆಫ್ ದ ರೈನ್ಬೋ ಬ್ಲೆಸ್ಸಿಂಗ್ಸ್. ಬ್ಲೆಸ್ಸಿಂಗ್ಸ್ ಆರ್ ಶೋರಿಂಗ್ ಯುವರ್ ಲೈಫ್. ನೋಡಿ, ಬ್ಲೆಸ್ಸಿಂಗ್ಸ್ ನಿಮ್ಮ ಡೆಸ್ಟಿನಿಯಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಬಟ್ ಏನು ಅಂತಂದರೆ, ಲೈಕ್ ನೀವು ತುಂಬ ಡಿಟರ್ಮಿನೇಷನ್, ಡೆಡಿಕೇಶನ್ ಇಂದ ಮುಂದೆ ಹೋಗಬೇಕಾಗತ್ತೆ. ಲೈಫಲ್ಲಿ ಡಿಸಿಪ್ಲೈನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಎಮೋಷನ್ಸ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಆ್ಯಂಡ್ ಡಿಸಿಪ್ಲೈನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಡಿಸಿಪ್ಲೈನ್ನ ಫಾಲೋ ಮಾಡ್ತೀರಾ ಅಂತಂದರೆ ತುಂಬ ಒಳ್ಳೆಯದು. ಪಾಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ ಈ ಕಾರ್ಡಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 2. ಓಕೆ, ಏಂಜಲ್ ಆಫ್ ಪ್ಯೂರಿಫಿಕೇಷನ್. ಬ್ಲೆಸ್ಸಿಂಗ್ಸ್ ಫ್ಲೋ
through me like a healing river. I am flat, I am pure and clear. I take the time I need to relax in a pool or bath. I drink the right amount of water to maintain the healthy body. ಅದೇ ನಾನು ಹೇಳ್ದಲ್ವ, ಹೆಲ್ದಿ ಬಾಡಿ, ಫಿಸಿಕಲ್ ಹೆಲ್ದಿ ಬಗ್ಗೆನೇ ಹೇಳ್ತಾ ಇದ್ದೆ ನಾನು. ಓಕೆ, ಸೊ ಅದನ್ನ ನೀವು ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡುವಂತಹ ಅವಶ್ಯಕತೆ ಇದೆ. ಸರಿಯಾದ ಟೈಮಿಗೆ ಊಟ ಮಾಡಿ, ಸರಿಯಾದ ಸಮಯಕ್ಕೆ ನೀರನ್ನು ಕುಡಿಯಿರಿ. ನೀರನ್ನು ಕುಡಿಯದೇ ಇರಬೇಡಿ. ಪೈಲ್ ನಂಬರ್ 2 people. Okay, how a light. Are you drinking enough water? Pile number 2. Do you take time to take a bath or go for a swim? Water purifies your body and mind. Because ಇದು ಕಿಂಗ್ ಆಫ್ ಕಪ್ಸ್ ಜೊತೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಪೈಲ್ ನಂಬರ್ 2. ಬಿಕಾಸ್ ಎಮೋಷನ್ಸ್, ನಮ್ಮ ಫುಲ್ ಬಾಡಿಯಲ್ಲಿ ಇರೋದೇ ನೀರು. ನೀರು ತುಂಬ ಇಂಪಾರ್ಟೆಂಟ್. ನೀವು ನೀರು ಎಷ್ಟು ಕುಡಿತೀರಾ ನೋಡಿ, ನಿಮ್ಮ ಎಮೋಷನ್ಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. Hydrate yourself inside and out to maintain fluidity at all level of consciousness. Detoxify your body, mind and emotions. Yes, ನೋಡಿ, ಡಿಟಾಕ್ಸಿಫೈ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಮೈಂಡ್ ಇರ್ಬೋದು, ಬಾಡಿ ಇರ್ಬೋದು, ನಿಮ್ಮ ಎಮೋಷನ್ಸ್ ಇರ್ಬೋದು. ಹವಲೈಟ್ ಕ್ರಿಸ್ಟಲ್ ಕೂಡ ನಿಮಗೆ ಒಳ್ಳೆಯದು. ಸೊ ಲೆಟ್ ಸಿ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 2. ಇನ್ಕಮ್ ಗ್ರೋತ್. ವಾವ್, ನಿಮ್ಮ ಡೆಸ್ಟಿನಿಯಲ್ಲಿ ಇನ್ಕಮ್ ಗ್ರೋತ್ ಕೂಡ ಇದೆ. ಬಿಕಾಸ್ ಇಲ್ಲಿ 9 of Pentacles ಬಂದಿದೆ ಅಲ್ವಾ. ಸೊ ಎಸ್, ಇನ್ಕಮ್ ಗ್ರೋತ್ ಇದೆ. ಬಟ್ ಆ ಲಕ್ ಏನಿದೆ ನೋಡಿ, ಅದು ಚೇಂಜ್ ಆಗುತ್ತೆ. ಕಾಲ ಒಂದೇ, ಅದೊಂದು ಪದ್ಯ ಇದೆಯಲ್ಲ, ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಆ ಪದ್ಯ ಕೇಳಿ ನೀವು, ಸಾಂಗ್. ಓಕೆ, ಗ್ರೀನ್ ಕ್ಯಾಂಡಲ್ ಮ್ಯಾಜಿಕ್, ಇದು ಪೈಲ್ ನಂಬರ್ 2 ಅಲ್ಲಿ ಬಂದಿತ್ತು. ಸೊ ಇದರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಅಲ್ಲಿ ನೀವು ಹೋಗಿ ನೋಡ್ಬೋದು. ಸೋಲ್ಮೇಟ್. ಓಕೆ, ನಿಮ್ಮಲ್ಲೂ ಕೂಡ ಸೋಲ್ಮೇಟ್, ಸ್ಪೌಸ್ ಬಗ್ಗೆ ಮಾತಾಡಿದೆ. ಆ್ಯಂಡ್ ಸೋಲ್ಮೇಟ್, ನನಗೆ ಇನ್ನೊಂದು ಕಾರ್ಡ್ ತೊಗೊಳ್ಬೇಕಂತ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ಐ ಡೋಂಟ್ ನೋ ವೈ, ಬಟ್ ಓಕೆ. ಗೋಲ್ಡ್ ಶಾಪಿಂಗ್ ಪ್ಲಸ್ ಗಿಫ್ಟ್. ಓಕೆ, ಗೋಲ್ಡ್ ಶಾಪಿಂಗ್ ಕೂಡ ಇದೆ, ಪ್ಲಸ್ ಗಿಫ್ಟ್ ಕೂಡ ಇದೆ. ನೋಡಿ, ಇದು ಇನ್ನೊಂದು ಅದರಲ್ಲೇ ಬಂತು. ಲೆಟ್ಸ್ ಸಿ. ರಿವಾರ್ಡ್ ಪ್ಲಸ್ ಗ್ರೋತ್. ಎಸ್, ನಿಮ್ಮ ಡೆಸ್ಟಿನಿಯಲ್ಲಿ ರಿವಾರ್ಡ್ ಕೂಡ ಇದೆ, ಪ್ಲಸ್ ಗ್ರೋತ್ ಕೂಡ ಇದೆ. ಸೊ ಲವ್ ಯುವರ್ ಸೆಲ್ಫ್. ಪೈಲ್ ನಂಬರ್ 2. ಲವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರೀತಿ ಮಾಡಿ ಆದಷ್ಟು. ಓಕೆ, ಆ್ಯಂಡ್ ಗೋಲ್, ನಿಮ್ಮ ಗೋಲ್ ಏನಿದೆ ನೋಡಿ, ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಡಿಸಿಪ್ಲೈನ್, ಡಿಟರ್ಮಿನೇಷನ್, ದೃಢ ನಿಶ್ಚಯ, ದೃಢ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕು ಅನ್ನೋದು ಲೈಫಲ್ಲಿ. ಆ್ಯಂಡ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಆ್ಯಂಡ್ ಪಾಸ್ಟ್ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಪಾಸ್ಟ್ ಬಗ್ಗೆ ನೀವು ಕೆಲವೊಮ್ಮೆ ಡ್ವೆಲ್ ಆಗ್ತೀರಾ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಬಟರ್ಫ್ಲೈ ವಿಂಗ್ಸ್, ಅಫ್ಕೋರ್ಸ್ ಟ್ರಾನ್ಸ್ಫಾರ್ಮೇಷನ್, ಇದು ಪೈಲ್ ನಂಬರ್ 1 ಅಲ್ಲಿ ಕೂಡ ಬಂದಿತ್ತು. ಓಕೆ, ಸೊ ಯು ಆರ್ ಅ ಫ್ರೀ ಬರ್ಡ್. ಯಾವುದನ್ನು ಕೂಡ ಬಂಧನದಲ್ಲಿ ಇಟ್ಕೊಳ್ಬೇಡಿ, ನಿಮ್ಮನ್ನು ನೀವು ಬಂಧಿಸಬೇಡಿ. ಪೈಲ್ ನಂಬರ್ 2. ಜಿ ಇದೆ. ಸೊ ಜಿಯಿಂದ ನಿಮಗೆ ಏನು ಸ್ಪೆಲ್ಲಿಂಗ್ ಬರುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಬಿಕಾಸ್ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನನಗೆ ಜಿ ನೋಡಿದಾಗ ಗಾಡ್, ಗೀಗಲ್, ಏನೋ ಲೈಕ್ ಏನೋ ನಗುವಂಥದ್ದು, ಆ್ಯಂಡ್ ಗಾಡ್, ದೇವರ ಬಗ್ಗೆ. ಓಕೆ, ಸೊ ನಿಮಗೆ ಏನು ಕಾಣುತ್ತೆ ಜಿ ಅಂತ ಕ್ಷಣ, ಯಾವ ವರ್ಡ್ ನೆನಪಿಗೆ ಬರುತ್ತೆ ಅದನ್ನ ಕಾಮೆಂಟ್ ಮಾಡಿ. ಓಕೆ, ಸೊ ನೋಡೋಣ ಇದರಲ್ಲಿ ಏನಿದೆ ಅಂತ. ರಿಲೀಸ್ ವಾಟ್ ನೋ ಲಾಂಗರ್ ಸರ್ವ್ ಯು, ಅ ಲವ್ಡ್ ಒನ್ ಹೂ ಪಾಸ್ಟ್ ಈಸ್ ನಿಯರ್. ಓಕೆ, ಸೊ ಯಾವುದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ನೋಡಿ, ಅದನ್ನ ರಿಲೀಸ್ ಮಾಡಿ. ಅ ಲವ್ಡ್ ಒನ್ ಹೂ ಪಾಸ್ಟ್ ಈಸ್ ನಿಯರ್. ಸೊ ಯಾರ್ದಾದ್ರೂ ಲವ್ಡ್ ಒನ್ಸ್, ಯಾರಾದರೂ ಏನೋ ಭೂಮಿ ಬಿಟ್ಟು ಏನಾದರೂ ನಕ್ಷತ್ರ ಆಗಿದ್ದಾರೆ ಅಂತಂದರೆ ಅವರು ನಿಮ್ಮ ಹತ್ರನೇ ಇದ್ದಾರೆ. ಓಕೆ, ಆ್ಯಂಡ್ ಎಸ್, ಸೊ ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.